ವಿರಾಮದ ಬಳಿಕ ಮತ್ತೆ ಸ್ವಾಗತ. ಪೊಲೀಸರು ಈ ಗಾಂಜಾ ಡ್ರಗ್ ವಿರುದ್ಧ ಸಾರಿರುವಂತ ಸಮರ ನಾವು ನೋಡ್ತಾ ಇದ್ದೀವಿ ಪ್ರತಿದಿನವೂ ಕೂಡ. ಆದ್ರೆ ಈ ಪೆಡ್ಲರ್ಗಳು, ಈ ಡೀಲರ್ಗಳು ಹೇಗೆಲ್ಲ ಈ ಗಾಂಜಾ ಮತ್ತೆ ಡ್ರಗ್ಸ್ ಅನ್ನ ವಿದ್ಯಾರ್ಥಿಗಳಿಗೆ, ಯುವ ಸಮುದಾಯಕ್ಕೆ ನೀಡ್ತಾ ಇದ್ದಾರೆ ಅಂತ ಕೇಳಿದ್ರೆ, ಈ ತ್ಯಾಜ್ಯ ಇರುತ್ತಲ್ಲ, ವೇಸ್ಟ್ ಇರುತ್ತಲ್ಲ, ವೇಸ್ಟ್ ಒಳಗಡೆ ಎಲ್ಲ ಗಾಂಜಾದ ಘಮ ಬರುತ್ತೆ. ಹಳೆಯ ಕಟ್ಟಡಗಳ ತ್ಯಾಜ್ಯದ ಅಡಿಯಲ್ಲಿ ಇವರು ಶೇಖರಿಸಿರ್ತಾರೆ. ಲೊಕೇಶನ್ ಮಾರ್ಕ್ ಮಾಡಿ ಫೋಟೋ ತೆಗೆದು ಆನಂತರ ಕಳಿಸ್ತಾರೆ. ಗಾಂಜಾ ಸೇವಿಸುವಾತ ಅಲ್ಲಿಗೆ ಹೋಗಿ ತೆಗೆದುಕೊಳ್ಬೇಕು. ಕೇವಲ ಫೋನ್ ಕಾಲ್ ನಲ್ಲಷ್ಟೇ ಸಂಪರ್ಕ, ಮುಖಾಮುಖಿ ಇಲ್ಲ. ಅವನು ಯಾರು ಅಂತ ಹೇಳಿ ಗೊತ್ತಾಗೋದಿಲ್ಲ. ರಿಪಬ್ಲಿಕ್ ಕನ್ನಡದ ಕ್ಯಾಮೆರಾದಲ್ಲಿ ಸೆರೆಯಾಯಿತು ಇಡೀ ದೃಶ್ಯ. ಢೇರಿಂಗ್ ಸ್ಟಿಂಗ್ ಆಪರೇಷನ್ ಅರವಿಂದ್. ಹಳೆಯ ಕಟ್ಟಡಗಳ ತ್ಯಾಜ್ಯ ಇದೆಯಲ್ಲ, ಅದ್ರ ಒಳಗಡೆ ಫೋಟೋ ತೆಗೆದು ಕಳಿಸ್ತಾರೆ. ಈ ಜಾಗದಲ್ಲಿ ಇಟ್ಟಿದ್ದೀನಿ, ಹೋಗಿ ತಗೊಳ್ಳಿ ಅಂತ ಹೇಳಿ. ಆತ ಯಾರಂತ ಗೊತ್ತಾಗೋದಿಲ್ಲ, ಆತ ಯಾರಂತ ಗೊತ್ತಿಲ್ಲ. ಫೋಟೋ ಕಳಿಸಿದ್ನಲ್ಲ, ಇಲ್ಲಿದೆ ಅಂತ ಹೇಳಿದ್ನಲ್ಲ, ಲೊಕೇಶನ್ ಕಳಿಸಿದ್ನಲ್ಲ, ಆತ ಯಾರಂತ ಗೊತ್ತಾಗೋದಿಲ್ಲ. ಅಲ್ಲಿ ಹೋಗಿ ಆ ಸಿಮೆಂಟಿನ ಕಲ್ಲಿದೆಯಲ್ಲ, ಅದನ್ನ ಎತ್ತಿ ನೋಡಿದಾಗ ಅಲ್ಲಿ ಒಳಗಡೆ ಗಾಂಜಾ ಇರುತ್ತೆ. ಇದೆಲ್ಲವೂ ಕೂಡ ಒಂದು ಕೆಲಸ ಆಗ್ತಾ ಇರುತ್ತೆ. ರಿಪಬ್ಲಿಕ್ ಕನ್ನಡ ಆ ಕರಾಳ ಮುಖವನ್ನ ಈಗ ತೆರೆದಿಡುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ನನ್ನ ಕಲೀಗ ಅರವಿಂದ್ ಡೇರಿಂಗ್ ಸ್ಟಿಂಗ್ ಆಪರೇಷನ್ ಮಾಡಿ ಎಲ್ಲವನ್ನು ಕೂಡ ಎಳೆಯಾಗಿ ಈ ಡ್ರಗ್ ಘಾತುಕ ಶಕ್ತಿಗಳಿದಾವಲ್ಲ, ಸಮಾಜ ಘಾತುಕ ಶಕ್ತಿಗಳು, ಡ್ರಗ್ ಮತ್ತು ಡ್ರಗ್ ಮತ್ತು ಗಾಂಜಾ ಹೇಗೆಲ್ಲ ಆವರಿಸ್ಕೊಳ್ತಾ ಇದೆ ಬೆಂಗಳೂರಿನಲ್ಲಿ ಅನ್ನೋದನ್ನ ತಾವು ನೋಡ್ತಾ ಇದ್ರಿ. ಇದಕ್ಕೆಲ್ಲದಕ್ಕೂ ಹಂಟರ್ ಅಂತ ಕರೀತಾರೆ. ಕೋಡ್ ವರ್ಡ್ ಬಳಸ್ತಾರೆ ಅಂತ ನಾವು ಆಗ ಹೇಳಿದ್ವಲ್ಲ. ವಾಟ್ಸ್ಆಪ್ ನಲ್ಲಿ ಚಾಟ್ ಮಾಡ್ತಾರೆ, ಕಾಲ್ ಮಾಡ್ತಾರೆ, ವಾಟ್ಸ್ಆಪ್ ಕಾಲ್ ಮಾಡ್ತಾರೆ, ಯಾರು ಅಂತ ಹೇಳಿ ಗೊತ್ತಾಗೋದಿಲ್ಲ. ಮಾರ್ಕ್ ಮಾಡ್ತಾರೆ, ಲೊಕೇಶನ್ ಕಳಿಸ್ತಾರೆ, ಫೋಟೋ ಕಳಿಸ್ತಾರೆ. ಇದೆಲ್ಲ ಅವರು ಮಾಡುವಂತ ಡೀಲಿಂಗ್, ಪೆಡ್ಲಿಂಗ್ ಇದೆಯಲ್ಲ, ಇದಕ್ಕೆ ಹಂಟರ್ ಅಂತ ಕರೀತಾರೆ. ಇದನ್ನ ಸೇವಿಸಿದ ಯಾರೋ ವಿದ್ಯಾರ್ಥಿ ಅಮಲೇರಿಸಿಕೊಂಡು ಸಮಾಜ ಘಾತುಕ ಶಕ್ತಿಗಳಲ್ಲಿ ಆತ ಭಾಗಿಯಾಗ್ತಾನೆ. ಹಂಟರ್ ಅನ್ನ ಬೇಟೆ ಮಾಡುವಂತ ಕೆಲಸವನ್ನ ರಿಪಬ್ಲಿಕ್ ಕನ್ನಡ ಬೇಟೆಯಾಡಿದೆ. ಹಂಟರ್ ಹೀಗೆಲ್ಲ ಪ್ಲಾನ್ ಅನ್ನ ಮಾಡ್ತಾನೆ, ಅದನ್ನ ಎಲ್ಲಿ ಬಚ್ಚಿಟ್ಟಿರ್ತಾನೆ. ಪೊಲೀಸರು ಹೋಗ್ತಾರೆ ಆ ಹಂಟರ್ನ ಹುಡ್ಕೊಂಡು. ಅವನ್ ಮನೆ, ಅವನಿರುವಂತ ರೂಮ್ ಎಲ್ಲ ಕಡೆ ಹುಡ್ಕೋದ್ರೆ ಏನು ಸಿಗಲ್ಲ. ಯಾಕಂದ್ರೆ ಎಲ್ಲಿರುತ್ತೆ, ಮನೇಲಿ ಇಟ್ಟಿರಲ್ಲ. ಎಲ್ಲೋ ಒಂದ್ ಕಡೆ ಒಂದು ಲೊಕೇಶನ್ ಅಲ್ಲಿ, ಪಾಳು ಬಿದ್ದಿರುವಂತ ಕಟ್ಟಡದಲ್ಲಿ, ಕಸದ ರಾಶಿಯಲ್ಲಿ, ಅವಶೇಷಗಳ ಅಡಿಯಲ್ಲಿ ಆ ಹಂಟರ್ ಅದನ್ನ ಮಚ್ಚಿಟ್ಟಿರ್ತಾರೆ. ಇನ್ನೊಂದು ವಿಚಾರ ಅಂತ ಹೇಳಿದ್ರೆ, ಇವರು ಆನ್ಲೈನ್ ನಲ್ಲಿ ರಾಜಾರೋಷವಾಗಿ ಈ ಗಾಂಜಾವನ್ನು ಮಾರಾಟ ಮಾಡ್ತಾರೆ. ಆ ಆನ್ಲೈನ್ ನಲ್ಲಿ ಆತ ಸಪ್ಲೈ ಮಾಡ್ತಾನಲ್ಲ, ಅಂದ್ರೆ ಆನ್ಲೈನ್ ನಲ್ಲಿ ಡೆಲಿವರಿ ಬಾಯ್ ಇರ್ತಾನಲ್ಲ, ಆತನಿಗೆ ಆ ಆನ್ಲೈನ್ ಆರ್ಡರ್ ಮಾಡಿದಂತ ಪಾರ್ಸೆಲ್ ಒಳಗಡೆ ಏನಿದೆ ಅಂತ ಹೇಳಿ ಗೊತ್ತಾಗೋದಿಲ್ಲ. ನೋಡಿ, ನಮ್ಮ ಕಲೀಗ್ ಅರವಿಂದ್ ಅವರನ್ನು ಕೂಡ ನೋಡಿ ಗಮನಿಸ್ತಾ ಇದ್ದೀರಲ್ಲ ನೀವು. ಇದೆಲ್ಲವನ್ನ ಭೇದಿಸಿದ್ರಲ್ಲ, ಇನ್ವೆಸ್ಟಿಗೇಷನ್ ಜರ್ನಲಿಸಂ ನ ಭಾಗವಾಗಿ ನಾವು ಒಂದೊಂದೇ ನಿಮ್ಮ ಮುಂದೆ ಎಳೆಯಾಗಿ ಬಿಚ್ಚಿಡ್ತಾ ಇದೀವಲ್ಲ. ಆ ಆಪರೇಷನ್ ಹೆಂಗೆಲ್ಲ ಮಾಡಿದ್ವಿ ಅನ್ನೋದನ್ನ ತೋರಿಸ್ತಾ ಇದೀವಿ ನೋಡಿ. ವಾಟ್ಸ್ಆಪ್ ನಲ್ಲಿ ಯಾರೋ ಪಾರ್ಸಲ್ ಕೊಡ್ತಾರೆ, ತಗೊಳ್ತಾನೆ, ಪಾರ್ಸಲ್ ತಗೊಂಡಾಗ ಎಲ್ಲಿ ರೀಚ್ ಮಾಡಬೇಕು ಮಾಡ್ತಾನೆ. ಒಂದು 100 ರೂಪಾಯಿ 150 ರೂಪಾಯಿ ಆತನ ಕೆಲಸ, ಅವನ್ ಕೆಲಸ ಅವ್ನು ಮಾಡ್ತಾರೆ. ಆದ್ರೆ ಇಲ್ಲಿ ನಾವು ಡೆಲಿವರಿ ಬಾಯ್ಗಳನ್ನ ದೂಷಿಸ್ತಾ ಇರೋದಲ್ಲ, ಆದ್ರೆ ಅವ್ರಿಗೇನು ಗೊತ್ತಿರೋದಿಲ್ಲ. ಯಾರು ಇಲ್ಲಿ ಹಂಟರ್ ಇರ್ತಾನೆ, ಅವನು ಒಂದು ಜಾಗದಲ್ಲಿ ನಿಂತು ಪಾರ್ಸಲ್ ಕೊಡ್ತಾನೆ. ಯಾರಿಗೆ ತಲುಪಿಸಬೇಕು ಅಡ್ರೆಸ್ ಕೊಡ್ತಾನೆ, ಅಲ್ಲಿ ಹೋಗಿ ಅದು ತಲುಪುತ್ತೆ. ವಿರಾಮದ ಬಳಿಕ ಮತ್ತೆ ಸ್ವಾಗತ. ಪೊಲೀಸರು ಈ ಗಾಂಜಾ ಡ್ರಗ್ ವಿರುದ್ಧ ಸಾರಿರುವಂತ ಸಮರ ನಾವು ನೋಡ್ತಾ ಇದ್ದೀವಿ ಪ್ರತಿದಿನವೂ ಕೂಡ. ಆದ್ರೆ ಈ ಪೆಡ್ಲರ್ಗಳು, ಈ ಡೀಲರ್ಗಳು ಹೇಗೆಲ್ಲ ಈ ಗಾಂಜಾ ಮತ್ತೆ ಡ್ರಗ್ಸ್ ಅನ್ನ ವಿದ್ಯಾರ್ಥಿಗಳಿಗೆ, ಯುವ ಸಮುದಾಯಕ್ಕೆ ನೀಡ್ತಾ ಇದ್ದಾರೆ ಅಂತ ಕೇಳಿದ್ರೆ, ಈ ತ್ಯಾಜ್ಯ ಇರುತ್ತಲ್ಲ, ವೇಸ್ಟ್ ಇರುತ್ತಲ್ಲ, ವೇಸ್ಟ್ ಒಳಗಡೆ ಎಲ್ಲ ಗಾಂಜಾದ ಘಮ ಬರುತ್ತೆ. ಹಳೆಯ ಕಟ್ಟಡಗಳ ತ್ಯಾಜ್ಯದ ಅಡಿಯಲ್ಲಿ ಇವರು ಶೇಖರಿಸಿರ್ತಾರೆ. ಲೊಕೇಶನ್ ಮಾರ್ಕ್ ಮಾಡಿ ಫೋಟೋ ತೆಗೆದು ಆನಂತರ ಕಳಿಸ್ತಾರೆ. ಗಾಂಜಾ ಸೇವಿಸುವಾತ ಅಲ್ಲಿಗೆ ಹೋಗಿ ತೆಗೆದುಕೊಳ್ಬೇಕು. ಕೇವಲ ಫೋನ್ ಕಾಲ್ ನಲ್ಲಷ್ಟೇ ಸಂಪರ್ಕ, ಮುಖಾಮುಖಿ ಇಲ್ಲ. ಅವನು ಯಾರು ಅಂತ ಹೇಳಿ ಗೊತ್ತಾಗೋದಿಲ್ಲ. ರಿಪಬ್ಲಿಕ್ ಕನ್ನಡದ ಕ್ಯಾಮೆರಾದಲ್ಲಿ ಸೆರೆಯಾಯಿತು ಇಡೀ ದೃಶ್ಯ. ಢೇರಿಂಗ್ ಸ್ಟಿಂಗ್ ಆಪರೇಷನ್ ಅರವಿಂದ್. ಹಳೆಯ ಕಟ್ಟಡಗಳ ತ್ಯಾಜ್ಯ ಇದೆಯಲ್ಲ, ಅದ್ರ ಒಳಗಡೆ ಫೋಟೋ ತೆಗೆದು ಕಳಿಸ್ತಾರೆ. ಈ ಜಾಗದಲ್ಲಿ ಇಟ್ಟಿದ್ದೀನಿ, ಹೋಗಿ ತಗೊಳ್ಳಿ ಅಂತ ಹೇಳಿ. ಆತ ಯಾರಂತ ಗೊತ್ತಾಗೋದಿಲ್ಲ, ಆತ ಯಾರಂತ ಗೊತ್ತಿಲ್ಲ.
ಫೋಟೋ ಕಳಿಸಿದ್ನಲ್ಲ, ಇಲ್ಲಿದೆ ಅಂತ ಹೇಳಿದ್ನಲ್ಲ, ಲೊಕೇಶನ್ ಕಳಿಸಿದ್ನಲ್ಲ, ಆತ ಯಾರಂತ ಗೊತ್ತಾಗೋದಿಲ್ಲ. ಅಲ್ಲಿ ಹೋಗಿ ಆ ಸಿಮೆಂಟಿನ ಕಲ್ಲಿದೆಯಲ್ಲ ಅದನ್ನ ಎತ್ತಿ ನೋಡಿದಾಗ ಅಲ್ಲಿ ಒಳಗಡೆ ಗಾಂಜಾ ಇರುತ್ತೆ. ಇದೆಲ್ಲವೂ ಕೂಡ ಒಂದು ಕೆಲಸ ಆಗ್ತಾ ಇರುತ್ತೆ. ರಿಪಬ್ಲಿಕ್ ಕನ್ನಡ ಆ ಕರಾಳ ಮುಖವನ್ನ ಈಗ ತೆರೆದಿಡುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ನನ್ನ ಕಲೀಗ ಅರವಿಂದ್ ಡೇರಿಂಗ್ ಸ್ಟಿಂಗ್ ಆಪರೇಷನ್ ಮಾಡಿ ಎಲ್ಲವನ್ನು ಕೂಡ ಎಳೆಯಾಗಿ ಈ ಡ್ರಗ್ ಘಾತುಕ ಶಕ್ತಿಗಳಿದಾವಲ್ಲ, ಸಮಾಜ ಘಾತುಕ ಶಕ್ತಿಗಳು, ಡ್ರಗ್ ಮತ್ತು ಡ್ರಗ್ ಮತ್ತು ಗಾಂಜಾ ಹೇಗೆಲ್ಲ ಆವರಿಸ್ಕೊಳ್ತಾ ಇದೆ ಬೆಂಗಳೂರಿನಲ್ಲಿ ಅನ್ನೋದನ್ನ ತಾವು ನೋಡ್ತಾ ಇದ್ರಿ. ಇದಕ್ಕೆಲ್ಲದಕ್ಕೂ ಹಂಟರ್ ಅಂತ ಕರೀತಾರೆ. ಕೋಡ್ ವರ್ಡ್ ಬಳಸ್ತಾರೆ ಅಂತ ನಾವು ಆಗ ಹೇಳಿದ್ವಲ್ಲ. ವಾಟ್ಸ್ಆಪ್ ನಲ್ಲಿ ಚಾಟ್ ಮಾಡ್ತಾರೆ, ಕಾಲ್ ಮಾಡ್ತಾರೆ, ವಾಟ್ಸ್ಆಪ್ ಕಾಲ್ ಮಾಡ್ತಾರೆ, ಯಾರು ಅಂತ ಹೇಳಿ ಗೊತ್ತಾಗೋದಿಲ್ಲ, ಮಾರ್ಕ್ ಮಾಡ್ತಾರೆ, ಲೊಕೇಶನ್ ಕಳಿಸ್ತಾರೆ, ಫೋಟೋ ಕಳಿಸ್ತಾರೆ. ಇದೆಲ್ಲ ಅವರು ಮಾಡುವಂತ ಡೀಲಿಂಗ್ ಪೆಡ್ಲಿಂಗ್ ಇದೆಯಲ್ಲ, ಇದಕ್ಕೆ ಹಂಟರ್ ಅಂತ ಕರೀತಾರೆ. ಇದನ್ನ ಸೇವಿಸಿದ ಯಾರೋ ವಿದ್ಯಾರ್ಥಿ ಅಮಲೇರಿಸಿಕೊಂಡು ಸಮಾಜ ಘಾತುಕ ಶಕ್ತಿಗಳಲ್ಲಿ ಆತ ಭಾಗಿಯಾಗ್ತಾನೆ. ಹಂಟರ್ ಅನ್ನ ಬೇಟೆ ಮಾಡುವಂತ ಕೆಲಸವನ್ನ ರಿಪಬ್ಲಿಕ್ ಕನ್ನಡ ಬೇಟೆಯಾಡಿದೆ. ಹಂಟರ್ ಹೀಗೆಲ್ಲ ಪ್ಲಾನ್ ಅನ್ನ ಮಾಡ್ತಾನೆ, ಅದನ್ನ ಎಲ್ಲಿ ಬಚ್ಚಿಡ್ತಾನೆ. ಪೊಲೀಸರು ಹೋಗ್ತಾರೆ ಆ ಹಂಟರ್ನ ಹುಡ್ಕೊಂಡು, ಅವನ ಮನೆ, ಅವನಿರುವಂತ ರೂಮ್ ಎಲ್ಲ ಕಡೆ ಹುಡ್ಕೋದ್ರೆ ಏನು ಸಿಗಲ್ಲ. ಯಾಕಂದ್ರೆ ಎಲ್ಲಿರುತ್ತೆ, ಮನೇಲಿ ಇಟ್ಟಿರಲ್ಲ, ಎಲ್ಲೋ ಒಂದ್ ಕಡೆ ಒಂದು ಲೊಕೇಶನ್ ಅಲ್ಲಿ ಪಾಳು ಬಿದ್ದಿರುವಂತ ಕಟ್ಟಡದಲ್ಲಿ, ಕಸದ ರಾಶಿಯಲ್ಲಿ, ಅವಶೇಷಗಳ ಅಡಿಯಲ್ಲಿ ಆ ಹಂಟರ್ ಅದನ್ನ ಮಚ್ಚಿಟ್ಟಿರ್ತಾರೆ. ಇನ್ನೊಂದು ವಿಚಾರ ಅಂತ ಹೇಳಿದ್ರೆ, ಇವರು ಆನ್ಲೈನ್ ನಲ್ಲಿ ರಾಜಾರೋಷವಾಗಿ ಈ ಗಾಂಜಾವನ್ನು ಮಾರಾಟ ಮಾಡ್ತಾರೆ. ಆ ಆನ್ಲೈನ್ ನಲ್ಲಿ ಆತ ಸಪ್ಲೈ ಮಾಡ್ತಾನಲ್ಲ, ಅಂದ್ರೆ ಆನ್ಲೈನ್ ನಲ್ಲಿ ಡೆಲಿವರಿ ಬಾಯ್ ಇರ್ತಾನಲ್ಲ, ಆತನಿಗೆ ಆ ಆನ್ಲೈನ್ ಆರ್ಡರ್ ಮಾಡಿದಂತ ಪಾರ್ಸೆಲ್ ಒಳಗಡೆ ಏನಿದೆ ಅಂತ ಹೇಳಿ ಗೊತ್ತಾಗೋದಿಲ್ಲ. ನೋಡಿ, ನಮ್ಮ ಕಲೀಗ್ ಅರವಿಂದ್ ಅವರನ್ನು ಕೂಡ ನೋಡಿ ಗಮನಿಸ್ತಾ ಇದ್ದೀರಲ್ಲ ನೀವು, ಇದೆಲ್ಲವನ್ನ ಭೇದಿಸಿದ್ರಲ್ಲ. ಇನ್ವೆಸ್ಟಿಗೇಷನ್ ಜರ್ನಲಿಸಂ ನ ಭಾಗವಾಗಿ ನಾವು ಒಂದೊಂದೇ ನಿಮ್ ಮುಂದೆ ಎಳೆಯಾಗಿ ಬಿಚ್ಚಿಡ್ತಾ ಇದೀವಲ್ಲ, ಆ ಆಪರೇಷನ್ ಹೆಂಗೆಲ್ಲ ಮಾಡಿದ್ವಿ ಅನ್ನೋದನ್ನ ತೋರಿಸ್ತಾ ಇದೀವಿ ನೋಡಿ. ವಾಟ್ಸ್ಆಪ್ ನಲ್ಲಿ ಡೆಲಿವರಿ ಬಾಯ್ ಕೆಲಸ, ಯಾರೋ ಪಾರ್ಸಲ್ ಕೊಡ್ತಾರೆ, ತಗೊಳ್ತಾನೆ, ಪಾರ್ಸಲ್ ತಗೊಂಡಾಗ ಎಲ್ಲಿ ರೀಚ್ ಮಾಡ್ಬೇಕು ಮಾಡ್ತಾನೆ. ಒಂದು 100 ರೂಪಾಯಿ 150 ರೂಪಾಯಿಗೆ ಆತನ ಕೆಲಸ, ಅವನ್ ಕೆಲಸ ಅವ್ನು ಮಾಡ್ತಾನೆ. ಆದ್ರೆ ಇಲ್ಲಿ ನಾವು ಡೆಲಿವರಿ ಬಾಯ್ಗಳನ್ನ ದೂಷಿಸ್ತಾ ಇರೋದಲ್ಲ, ಆದ್ರೆ ಅವ್ರಿಗೇನು ಗೊತ್ತಿರೋದಿಲ್ಲ. ಯಾರು ಇಲ್ಲಿ ಹಂಟರ್ ಇರ್ತಾನೆ ಅವನು ಒಂದು ಜಾಗದಲ್ಲಿ ನಿಂತು ಪಾರ್ಸಲ್ ಕೊಡ್ತಾನೆ, ಯಾರಿಗೆ ತಲುಪಿಸಬೇಕು ಅಡ್ರೆಸ್ ಕೊಡ್ತಾನೆ, ಅಲ್ಲಿ ಹೋಗಿ ಅದು ತಲುಪುತ್ತೆ. ವಿರಾಮದ ಬಳಿಕ ಮತ್ತೆ ಸ್ವಾಗತ. ಪೊಲೀಸರು ಈ ಗಾಂಜಾ ಡ್ರಗ್ ವಿರುದ್ಧ ಸಾರಿರುವಂತ ಸಮರ ನಾವು ನೋಡ್ತಾ ಇದ್ದೀವಿ ಪ್ರತಿದಿನವೂ ಕೂಡ. ಆದ್ರೆ ಈ ಪೆಡ್ಲರ್ಗಳು, ಈ ಡೀಲರ್ಗಳು ಹೇಗೆಲ್ಲ ಈ ಗಾಂಜಾ ಮತ್ತೆ ಡ್ರಗ್ಸ್ ಅನ್ನ ವಿದ್ಯಾರ್ಥಿಗಳಿಗೆ, ಯುವ ಸಮುದಾಯಕ್ಕೆ ನೀಡ್ತಾ ಇದ್ದಾರೆ ಅಂತ ಕೇಳಿದ್ರೆ, ಈ ತ್ಯಾಜ್ಯ ಇರುತ್ತಲ್ಲ, ವೇಸ್ಟ್ ಇರುತ್ತಲ್ಲ, ವೇಸ್ಟ್ ಒಳಗಡೆ ಎಲ್ಲ ಗಾಂಜಾದ ಘಮ ಬರುತ್ತೆ. ಹಳೆಯ ಕಟ್ಟಡಗಳ ತ್ಯಾಜ್ಯದ ಅಡಿಯಲ್ಲಿ ಇವರು ಶೇಖರಿಸಿರ್ತಾರೆ. ಲೊಕೇಶನ್ ಮಾರ್ಕ್ ಮಾಡಿ ಫೋಟೋ ತೆಗೆದು ಆನಂತರ ಕಳಿಸ್ತಾರೆ. ಗಾಂಜಾ ಸೇವಿಸುವಾತ ಅಲ್ಲಿಗೆ ಹೋಗಿ ತೆಗೆದುಕೊಳ್ಬೇಕು. ಕೇವಲ ಫೋನ್ ಕಾಲ್ ನಲ್ಲಷ್ಟೇ ಸಂಪರ್ಕ, ಮುಖಾಮುಖಿ ಇಲ್ಲ. ಅವನು ಯಾರು ಅಂತ ಹೇಳಿ ಗೊತ್ತಾಗೋದಿಲ್ಲ. ರಿಪಬ್ಲಿಕ್ ಕನ್ನಡದ ಕ್ಯಾಮೆರಾದಲ್ಲಿ ಸೆರೆಯಾಯಿತು ಇಡೀ ದೃಶ್ಯ. ಡೇರಿಂಗ್ ಸ್ಟಿಂಗ್ ಆಪರೇಷನ್ ಅರವಿಂದ್. ಹಳೆಯ ಕಟ್ಟಡಗಳ ತ್ಯಾಜ್ಯ ಇದೆಯಲ್ಲ, ಅದ್ರ ಒಳಗಡೆ ಫೋಟೋ ತೆಗೆದು ಕಳಿಸ್ತಾರೆ. ಈ ಜಾಗದಲ್ಲಿ ಇಟ್ಟಿದ್ದೀನಿ, ಹೋಗಿ ತಗೊಳ್ಳಿ ಅಂತ ಹೇಳಿ. ಆತ ಯಾರಂತ ಗೊತ್ತಾಗೋದಿಲ್ಲ, ಆತ ಯಾರಂತ ಗೊತ್ತಿಲ್ಲ. ಫೋಟೋ ಕಳಿಸಿದ್ನಲ್ಲ, ಇಲ್ಲಿದೆ ಅಂತ ಹೇಳಿದ್ನಲ್ಲ, ಲೊಕೇಶನ್ ಕಳಿಸಿದ್ನಲ್ಲ, ಆತ ಯಾರಂತ ಗೊತ್ತಾಗೋದಿಲ್ಲ. ಅಲ್ಲಿ ಹೋಗಿ ಆ ಸಿಮೆಂಟಿನ ಕಲ್ಲಿದೆಯಲ್ಲ ಅದನ್ನ ಎತ್ತಿ ನೋಡಿದಾಗ ಅಲ್ಲಿ ಒಳಗಡೆ ಗಾಂಜಾ ಇರುತ್ತೆ. ಇದೆಲ್ಲವೂ ಕೂಡ ಒಂದು ಕೆಲಸ ಆಗ್ತಾ ಇರುತ್ತೆ. ರಿಪಬ್ಲಿಕ್ ಕನ್ನಡ ಆ ಕರಾಳ ಮುಖವನ್ನ ಈಗ ತೆರೆದಿಡುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ನನ್ನ ಕಲೀಗ ಅರವಿಂದ್ ಡೇರಿಂಗ್ ಸ್ಟಿಂಗ್ ಆಪರೇಷನ್ ಮಾಡಿ ಎಲ್ಲವನ್ನು ಕೂಡ ಎಳೆಯಾಗಿ ಈ ಡ್ರಗ್ ಘಾತುಕ ಶಕ್ತಿಗಳಿದಾವಲ್ಲ, ಸಮಾಜ ಘಾತುಕ ಶಕ್ತಿಗಳು, ಡ್ರಗ್ ಮತ್ತು ಡ್ರಗ್ ಮತ್ತು ಗಾಂಜಾ ಹೇಗೆಲ್ಲ ಆವರಿಸ್ಕೊಳ್ತಾ ಇದೆ ಬೆಂಗಳೂರಿನಲ್ಲಿ ಅನ್ನೋದನ್ನ ತಾವು ನೋಡ್ತಾ ಇದ್ರಿ. ಇದಕ್ಕೆಲ್ಲದಕ್ಕೂ ಹಂಟರ್ ಅಂತ ಕರೀತಾರೆ. ಕೋಡ್ ವರ್ಡ್ ಬಳಸ್ತಾರೆ ಅಂತ ನಾವು ಆಗ ಹೇಳಿದ್ವಲ್ಲ. ವಾಟ್ಸ್ಆಪ್ ನಲ್ಲಿ ಚಾಟ್ ಮಾಡ್ತಾರೆ, ಕಾಲ್ ಮಾಡ್ತಾರೆ, ವಾಟ್ಸ್ಆಪ್ ಕಾಲ್ ಮಾಡ್ತಾರೆ, ಯಾರು ಅಂತ ಹೇಳಿ ಗೊತ್ತಾಗೋದಿಲ್ಲ, ಮಾರ್ಕ್ ಮಾಡ್ತಾರೆ, ಲೊಕೇಶನ್ ಕಳಿಸ್ತಾರೆ, ಫೋಟೋ ಕಳಿಸ್ತಾರೆ. ಇದೆಲ್ಲ ಅವರು ಮಾಡುವಂತ ಡೀಲಿಂಗ್ ಪೆಡ್ಲಿಂಗ್ ಇದೆಯಲ್ಲ, ಇದಕ್ಕೆ ಹಂಟರ್ ಅಂತ ಕರೀತಾರೆ.
ಇದನ್ನ ಸೇವಿಸಿದ ಯಾರೋ ವಿದ್ಯಾರ್ಥಿ ಅಮಲೇರಿಸಿಕೊಂಡು ಸಮಾಜಘಾತುಕ ಶಕ್ತಿಗಳಲ್ಲಿ ಆತ ಭಾಗಿಯಾಗ್ತಾನೆ. ಹಂಟರ್ ಅನ್ನ ಬೇಟೆ ಮಾಡುವಂತ ಕೆಲಸವನ್ನ ರಿಪಬ್ಲಿಕ್ ಕನ್ನಡ ಬೇಟೆಯಾಡಿದೆ. ಹಂಟರ್ ಹೇಗೆಲ್ಲ ಪ್ಲಾನ್ ಅನ್ನ ಮಾಡ್ತಾನೆ, ಅದನ್ನ ಎಲ್ಲಿ ಬಚ್ಚಿಟ್ಟಿರ್ತಾನೆ. ಪೊಲೀಸರು ಹೋಗ್ತಾರೆ ಆ ಹಂಟರ್ನ ಹುಡ್ಕೊಂಡು, ಅವನ ಮನೆ, ಅವನಿರುವಂತ ರೂಮ್ ಎಲ್ಲಾ ಕಡೆ ಹುಡ್ಕೋದ್ರೆ ಏನು ಸಿಗಲ್ಲ. ಯಾಕಂದ್ರೆ ಎಲ್ಲಿರುತ್ತೆ, ಮನೇಲಿ ಇಟ್ಟಿರಲ್ಲ, ಎಲ್ಲೋ ಒಂದ್ ಕಡೆ ಒಂದು ಲೊಕೇಶನ್ ಅಲ್ಲಿ ಪಾಳು ಬಿದ್ದಿರುವಂತ ಕಟ್ಟಡದಲ್ಲಿ ಕಸದ ರಾಶಿಯಲ್ಲಿ ಅವಶೇಷಗಳ ಅಡಿಯಲ್ಲಿ ಆ ಹಂಟರ್ ಅದನ್ನ ಮಚ್ಚಿಟ್ಟಿರ್ತಾರೆ. ಇನ್ನೊಂದು ವಿಚಾರ ಅಂತ ಹೇಳಿದ್ರೆ, ಇವರು ಆನ್ಲೈನ್ ನಲ್ಲಿ ರಾಜಾರೋಷವಾಗಿ ಈ ಗಾಂಜಾವನ್ನು ಮಾರಾಟ ಮಾಡ್ತಾರೆ. ಆ ಆನ್ಲೈನ್ ನಲ್ಲಿ ಆತ ಸಪ್ಲೈ ಮಾಡ್ತಾನಲ್ಲ, ಅಂದ್ರೆ ಆನ್ಲೈನ್ ನಲ್ಲಿ ಡೆಲಿವರಿ ಬಾಯ್ ಇರ್ತಾನಲ್ಲ, ಆತನಿಗೆ ಆ ಆನ್ಲೈನ್ ಆರ್ಡರ್ ಮಾಡಿದಂತ ಪಾರ್ಸೆಲ್ ಒಳಗಡೆ ಏನಿದೆ ಅಂತ ಹೇಳಿ ಗೊತ್ತಾಗೋದಿಲ್ಲ. ನೋಡಿ, ನಮ್ಮ ಕಲೀಗ್ ಅರವಿಂದ್ ಅವರನ್ನು ಕೂಡ ನೋಡಿ ಗಮನಿಸ್ತಾ ಇದ್ದೀರಲ್ಲ ನೀವು, ಇದೆಲ್ಲವನ್ನ ಭೇದಿಸಿದ್ರಲ್ಲ. ಇನ್ವೆಸ್ಟಿಗೇಷನ್ ಜರ್ನಲಿಸಂ ನ ಭಾಗವಾಗಿ ನಾವು ಒಂದೊಂದೇ ನಿಮ್ಮ ಮುಂದೆ ಎಳೆ ಎಳೆಯಾಗಿ ಬಿಚ್ಚಿಡ್ತಾ ಇದೀವಲ್ಲ, ಆ ಆಪರೇಷನ್ ಹೆಂಗೆಲ್ಲ ಮಾಡಿದ್ವಿ ಅನ್ನೋದನ್ನ ತೋರಿಸ್ತಾ ಇದೀವಿ ನೋಡಿ. ವಾಟ್ಸ್ಆಪ್ ನಲ್ಲಿ ಡೆಲಿವರಿ ಬಾಯ್ ಕೆಲಸ, ಯಾರೋ ಪಾರ್ಸಲ್ ಕೊಡ್ತಾರೆ, ತಗೊಳ್ತಾನೆ, ಪಾರ್ಸಲ್ ತಗೊಂಡಾಗ ಎಲ್ಲಿ ರೀಚ್ ಮಾಡಬೇಕು ಮಾಡ್ತಾನೆ. ಒಂದು 100 ರೂಪಾಯಿ 150 ರೂಪಾಯಿಗೆ ಆತನ ಕೆಲಸ, ಅವನ ಕೆಲಸ ಅವ್ನು ಮಾಡ್ತಾನೆ. ಆದ್ರೆ ಇಲ್ಲಿ ನಾವು ಡೆಲಿವರಿ ಬಾಯ್ಗಳನ್ನ ದೂಷಿಸ್ತಾ ಇರೋದಲ್ಲ, ಆದ್ರೆ ಅವ್ರಿಗೇನು ಗೊತ್ತಿರೋದಿಲ್ಲ ಯಾರು ಇಲ್ಲಿ ಹಂಟರ್ ಇರ್ತಾನೆ, ಅವನು ಒಂದು ಜಾಗದಲ್ಲಿ ನಿಂತು ಪಾರ್ಸಲ್ ಕೊಡ್ತಾನೆ, ಯಾರು ತಲುಪಿಸಬೇಕು ಅಡ್ರೆಸ್ ಕೊಡ್ತಾನೆ, ಅಲ್ಲಿ ಹೋಗಿ ಅದು ತಲುಪುತ್ತೆ.